ಸ್ವಾಗತ ಗೆಳೆಯರಿ. ಈ ಒಂದು ವಿಡಿಯೋದಲ್ಲಿ ನಾವು ಸೊನೆಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊನೆಟ್ ಎಂದರೆ ಸಾಮಾನ್ಯವಾಗಿ 14 ಸಾಲುಗಳನ್ನ ಹೊಂದಿರುವ ಒಂದು ಪದ್ಯದ ಜಾತಿಯಾಗಿದೆ. ಸೊ, ಸಾನೆಟ್‌ನ ಮೂಲ ನೆಲೆ ಇಟಲಿಯಾಗಿದೆ. ಇಟಾಲಿಯನ್ ಸೊನೆಟ್‌ಗಳ ಸ್ಫೂರ್ತಿಯಿಂದ 16ನೇ ಶತಮಾನದಲ್ಲಿ ಇಂಗ್ಲಿಷ್‌ನಲ್ಲಿಯೂ ಸೊನೆಟ್‌ಗಳು ಕಾಣಿಸಿಕೊಂಡಿತು. ಇಂಗ್ಲಿಷ್ ಕಾವ್ಯಗಳ ಅಭ್ಯಾಸದ ಪ್ರಭಾವದಿಂದ ನಾವು ಕನ್ನಡದಲ್ಲಿಯೂ ಸಹ ಸೊನೆಟ್‌ಗಳನ್ನ ಕಾಣ್ತೀವಿ. ಮುಂಜೇಶ್ವರ್ ಗೋವಿಂದ್ ಪೈ ಅವರು ಇದನ್ನ ಕನ್ನಡದಲ್ಲಿ ಮೊದಲಿಗೆ ಬಳಸಿದ್ದರು. ಇದನ್ನ ಅವರು ಚತುರ್ದಶಪದಿ ಅಂತ ಅಂದ್ರು. ಹಾಗೆ ಮುಂದೆ ದ.ರಾ ಬೇಂದ್ರೆ ಅವರು ಮತ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಇದನ್ನ ಅಷ್ಟಷಟ್ಪದಿ ಅಂತ ಕರೀತಾರೆ. ಸೊ, ಈ ಒಂದು ವಿಡಿಯೋದಲ್ಲಿ ನಾವು ಸೋನೆಟ್‌ನ ಮೀನಿಂಗು ಮತ್ತು ಇಟಾಲಿಯನ್ ಸೋನೆಟ್ ಬಗ್ಗೆ ಮತ್ತು ಇಂಗ್ಲಿಷ್ ಸೋನೆಟ್ ಬಗ್ಗೆ ಸಂಕ್ಷಿಪ್ತ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಮೊದಲು ಸೋನೆಟ್ ಪದದ ಉತ್ಪತ್ತಿಯನ್ನ ನೋಡೋಣ. ದ ವರ್ಡ್ ಸೋನೆಟ್ is derived from the Italian word sonetto, which means little song or sound. ಸೊನೆಟ್ ಪದವು ಇದು ಇಟಾಲಿಯನ್ ವರ್ಡ್ ಆದಂತಹ ಸೊನೆಟೋದಿಂದ ಬಂದಿದೆ. ಇದರ ಅರ್ಥ ಲಿಟಲ್ ಸಾಂಗ್ ಆರ್ ಸೌಂಡ್ ಎಂದಾಗುತ್ತದೆ. ಇನ್ನು ಸಾನೆಟ್ ಎಂದರೆ ಏನು ಅಂತ ನೋಡೋಣ. A lyric poem consisting of a stanza of 14 iambic pentameter lines linked by an intricate rhyme scheme. ಅಂದರೆ ಒಂದು ಲಿರಿಕ್ ಪೋಯಮ್ ಆಗಿದ್ದು ಅದು 14 ಐಯಾಂಬಿಕ್ ಪೆಂಟಾಮೀಟರ್ ಸಾಲುಗಳನ್ನ ರೈಮ್ ಸ್ಕೀಮ್ನಿಂದ ಕೂಡಿದ್ದಾಗಿದೆ. ಇನ್ನು ಮುಂದೆ ನೋಡ್ತಾ ಹೋದಲ್ಲಿ ಇಟ್ ವಾಸ್ ಇನ್ವೆಂಟೆಡ್ ಬೈ 13th century Italian poet ಜಾಕೋಮೋ ಡಾ ಲೆಂಟಿನಿ. ಸೊ, ಈ ಒಂದು ಸೊನೆಟ್ ಅನ್ನ 13ನೇ ಶತಮಾನದಲ್ಲಿ ಇಟಲಿಯ ಪೋಯೆಟ್ ಆದಂತಹ ಜಾಕೋಮೋ ಡಾ ಲೆಂಟಿನಿ ರವರು ಇದನ್ನ ಇನ್ವೆಂಟ್ ಮಾಡ್ರು. ಇನ್ 16th century ಸರ್ ಥಾಮಸ್ ವಾಯಟ್ ಇಂಟ್ರಡ್ಯೂಸ್ ಸೋನೆಟ್ ಇನ್ ಇಂಗ್ಲಿಷ್. ಮುಂದೆ 16ನೇ ಶತಮಾನದಲ್ಲಿ ಸೋನೆಟ್ಗಳನ್ನ ಸರ್ ಥಾಮಸ್ ವಾಯಟ್ ಅವರು ಇಂಗ್ಲಿಷ್ಗೆ ಪರಿಚಯಿಸಿದರು. ದೇರ್ ಆರ್ 2 ಮೇಜರ್ ಪ್ಯಾಟರ್ನ್ಸ್ ಆಫ್ ರೈಮ್ಸ್ ಇನ್ ಸೋನೆಟ್ ರಿಟನ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ನಾವು ಇಂಗ್ಲಿಷ್ನಲ್ಲಿ ಮೇಜರ್ ಆಗಿ 2 ರೀತಿಯ ರೈಮ್ ಪ್ಯಾಟರ್ನ್ಗಳನ್ನ ನೋಡ್ತೀವಿ ಅಥವಾ 2 ಟೈಪ್ಸ್ ಆಫ್ ಸೋನೆಟ್ಗಳನ್ನ ನೋಡ್ತೀವಿ. ಅವು ಯಾವ್ಯಾವ ಅಂದರೆ ಒಂದು ಇಟಾಲಿಯನ್ ಸೋನೆಟ್, ಇನ್ನೊಂದು ಇಂಗ್ಲಿಷ್ ಸೋನೆಟ್. Italian sonnet or Petrarchan sonnet. Italian sonnet had been popular in 14th century by Italian poet Francisco Petrarch. ಈ ಇಟಾಲಿಯನ್ ಸಾನೆಟ್ಗಳನ್ನ 14ನೇ ಶತಮಾನದ ಇಟಾಲಿಯನ್ ಪೋಯೆಟ್ ಆದಂತಹ ಫ್ರಾನ್ಸಿಸ್ಕೋ ಪೆಟ್ರಾಕನು ಇದನ್ನ ಪ್ರಸಿದ್ಧಿಗೊಳಿಸಿದನು. ದ ಇಟಾಲಿಯನ್ ಸೋನೆಟ್ ಪರ್ಫೆಕ್ಟೆಡ್ ಬೈ ಪೆಟ್ರಾಕ್ divides the 14 lines into 2 sections, octave and sestet. ಫ್ರಾನ್ಸಿಸ್ಕೋ ಪೆಟ್ರಾರ್ಕ್ ಅವರು ಈ ಇಟಾಲಿಯನ್ ಸೋನೆಟ್ ಅನ್ನ ಅವರು 14 ಸಾಲುಗಳನ್ನ 2 ಭಾಗಗಳಲ್ಲಿ ವಿಂಗಡಿಸ್ತಾರೆ. ಸೊ, ಅವರು ಮೊದಲನೇ ಭಾಗವನ್ನ ಆಕ್ಟೇವ್ ಎಂದು ಮತ್ತು ಇನ್ನೊಂದು ಭಾಗವನ್ನ ಸಸ್ಟೇಟ್ ಅಂತಾರೆ. ಆಕ್ಟೇವ್ 8 ಸಾಲುಗಳನ್ನ ಹೊಂದಿರುತ್ತದೆ, ಸಸ್ಟೇಟ್ 6 ಸಾಲುಗಳನ್ನ ಹೊಂದಿರುತ್ತದೆ. ದ ಆಕ್ಟೇವ್ ಯೂಶುವಲಿ poses a question or problem which then resolve in sestet. The shift in theme between the 2 stanza called volta. ಆಕ್ಟೇವ್ ಸಾಮಾನ್ಯವಾಗಿ ಪ್ರಶ್ನೆ ಅಥವಾ ಸಮಸ್ಯೆಯನ್ನ ಒಡ್ಡುತ್ತದೆ, ನಂತರ ಅದನ್ನ ಸಸ್ಟೇಟ್ನಲ್ಲಿ ಪರಿಹರಿಸಲಾಗುತ್ತದೆ. 2 ಸ್ಟಾಂಜಾಗಳ ನಡುವಿನ ವಿಷಯದ ಬದಲಾವಣೆಯನ್ನ ನಾವು ವೋಲ್ಟಾ ಅಂತ ಕರಿತೀವಿ. ಇನ್ನು ನೋಡ್ತಾ ಹೋದಲ್ಲಿ the rhyme scheme of an Italian sonnet is ABBA ABBA for octave, and the state rhyming is CD 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 or CDE CDE. ಸೊ, ಈ ಒಂದು ರೈಮ್ ಸ್ಕೀಮ್ ಇಟಾಲಿಯನ್ ಸೋನೆಟ್ ಆಗಿದೆ. Second one is English sonnet or a Shakespearean sonnet, also called Elizabethan sonnet. ಈ ಒಂದು ಇಂಗ್ಲಿಷ್ ಸೋನೆಟ್ ಅವರ ಶೇಕ್ಸ್ಪಿಯರಿಯನ್ ಸೋನೆಟ್ ಇವುಗಳನ್ನ ನಾವು ಎಲಿಜಿಬೆಥನ್
ಸೋನೆಟ್ ಅಂತಾನು ಕರಿತೀವಿ. The early of Surrey, they made innovation to the form by introducing a new structure and rhyme scheme which consists 14 lines divided into 3 quatrains and 1 couplet. ಅರ್ಲಿ ಆಫ್ ಸರ್ರೆ ಅಂತಕ್ಕಂಥ ಒಬ್ಬ ಪೋಯೆಟ್, ಇಂಗ್ಲಿಷ್ ಪೋಯೆಟ್, ಅವರು ಏನು ಮಾಡ್ತಾರಂದರೆ ಈ ಇಟಾಲಿಯನ್ ಸೋನೆಟ್ಗಳಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿ ಇವರು ಇಂಗ್ಲಿಷ್ನ ಸೊನೆಟ್ನ ಫಾರ್ಮ್ನಲ್ಲಿ ಹೊಸ ಸ್ಟ್ರಕ್ಚರನ್ನು ಮತ್ತು ಹೊಸ ರೈಮ್ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವರು ಏನು ಮಾಡ್ತಾರೆ ಅಂದರೆ 14 ಸಾಲುಗಳನ್ನು ಡಿವೈಡ್ ಮಾಡಿ ಅವುಗಳಲ್ಲಿ 3 ಕ್ವಾಟ್ರೈನ್ಗಳು ಮತ್ತು 1 ಕಪುಲೆಟ್ ಆಗಿ ವಿಭಾಗಿಸ್ತಾರೆ. These form called Shakespearean sonnet after a greatest practitioner. ನಂತರ ಇದು ಮುಂದೆ ಶೇಕ್ಸ್ಪಿಯರಿಯನ್ ಸಾನೆಟ್ ಅಂತ ಕರೆಸಿಕೊಳ್ಳುತ್ತೆ. ಸೊ ವಿಲಿಯಂ ಶೇಕ್ಸ್ಪಿಯರ್ ಅವರು ಈ ಫಾರ್ಮ್ ನ ಬರೀತಾರೆ. ಹೀಗಾಗಿ ಅವರ ಒಂದು ಹೆಸರಿನಿಂದ ಈ ಸೋನೆಟ್ ಕರೆಯಲಾಗುತ್ತದೆ. ವಿಲಿಯಂ ಶೇಕ್ಸ್ಪಿಯರ್ ರೋಟ್ 154 ಸೋನೆಟ್. ವಿಲಿಯಂ ಶೇಕ್ಸ್ಪಿಯರ್ ಅವರು 154 ಸೋನೆಟ್ಗಳನ್ನು ಬರೀತಾರೆ. ದ ಲೈನ್ಸ್ ಫಾಲೋ ದ ರೈಮ್ ಸ್ಕೀಮ್ AB AB CD CD EF EF GG. ಸೊ ಈ ಒಂದು ಸೋನೆಟ್ನ ರೈಮ್ ಸ್ಕೀಮ್ ಏನಂದ್ರೆ AB AB CD CD EF EF GG ಆಗಿದೆ. ನಿಮಗೆ ಈ ಒಂದು ವಿಡಿಯೋದಿಂದ ಸೋನೆಟ್ನ ಬಗ್ಗೆ ತಿಳಿದುಕೊಂಡಿದ್ದೀರಿ ಎಂದುಕೊಂಡಿದ್ದೇನೆ. ಯಾವುದೇ ರೀತಿಯ ಈ ಒಂದು ವಿಡಿಯೋದಲ್ಲಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.